ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಆಂಕರಿಂಗ್ ಜರ್ನಿಗೆ ವಿದಾಯ ಹೇಳಿದ ಅನುಪಮಾ ಗೌಡ. ಹಾಗಿದ್ರೆ ಅನುಪಮಾ ಗೌಡ ತಮ್ಮ ಆಂಕರಿಂಗ್ ಜರ್ನಿಗೆ ವಿದಾಯ ಹೇಳುವುದಕ್ಕೆ ಕಾರಣ ಏನು, ಅವರು ಏನು ಹೇಳಿದ್ರು ಅದ್ರ ಬಗ್ಗೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. 8 ವರ್ಷಗಳ ಕಾಲ ಸತತವಾಗಿ ಒಂದು ಕಿರುತೆರೆಯಲ್ಲಿರ್ಬೋದು, ಒಂದು ದೊಡ್ಡ ಸ್ಟೇಜಲ್ಲಿರ್ಬೋದು, ತಮ್ಮ ಒಂದು ಮಾತಿನ ಒಂದು ಚಾಕಚಾಕ್ಯತೆಯ ಮುಖಾಂತರ ಎಲ್ಲರ ಜನರ ಮನಸ್ಸನ್ನು ಮುಟ್ಟಿದ್ದಂತಹ ಅನುಪಮಾ ಗೌಡ ಇವತ್ತು ಅವರ ಆಂಕರಿಂಗ್ ಜರ್ನಿಗೆ ವಿದಾಯವನ್ನು ಹೇಳ್ತಿದ್ದಾರೆ. ಪ್ರತಿಯೊಬ್ಬರು ಕೂಡ ಅನುಪಮಾ ಗೌಡರನ್ನು ಪ್ರಶ್ನೆ ಮಾಡ್ತಾ ಇದ್ರು, ಯಾಕೆ ಕ್ವಾಟ್ಲೆ ಕಿಚನ್ಗೆ ಬರಲಿಲ್ಲ, ಯಾಕೆ ಗಿಚ್ಚು ಗಿಲಿ ಜೂನಿಯರ್ ಫಿನಾಲೆಯನ್ನು ನಡೆಸ್ಕೊಳ್ಳಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ರು. ಯಾವುದಕ್ಕೂ ಕೂಡ ಉತ್ತರ ಕೊಟ್ಟಿರಲಿಲ್ಲ ಅನುಪಮಾ ಗೌಡ. ಜೊತೆಗೆ ಎಲ್ಲರೂ ಅಂದ್ಕೊಂಡಿದ್ರು ಅಗ್ನಿ ಪರೀಕ್ಷೆಯ ಮುಖಾಂತರನಾದರೂ ಮಗದೊಮ್ಮೆ ಕಿರುತೆರೆಗೆ ಬರ್ತಾರೆ, ನಾವು ಅವರ ಆಂಕರಿಂಗ್ ನಂಗನ್ನು ನೋಡಬಹುದು ಅಂತ ಹೇಳಿ. ಬಟ್ ಅದು ಕೂಡ ಹುಸಿಯಾಗಿತ್ತು. ಇವತ್ತು ಎಲ್ಲದಕ್ಕೂ ಕೂಡ ಉತ್ತರ ಸಿಕ್ಕಿದೆ. ಯಾಕಂದರೆ ಅನುಪಮಾ ಅವರ ನೇರವಾಗಿ ವಿಡಿಯೋ ಮಾಡೋದ್ರ ಮುಖಾಂತರ ತಮ್ಮ ಆಂಕರಿಂಗ್ ಜರ್ನಿಗೆ ವಿದಾಯ ಹೇಳ್ತಿದ್ದೀನಿ ಅಂತಕ್ಕಂಥ ಮೆಸೇಜನ್ನು ಪಾಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವರು ಆ್ಯಂಕರಿಂಗನ್ನು ಹೇಗೆ ಶುರು ಮಾಡಿದ್ದು, ಯಾರ್ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು, ಯಾರ್ಯಾರ ನೆನ್ತ್ಕೋಬೇಕು, ಆ್ಯಂಕರಿಂಗ್ ತಮ್ಮ ಬದುಕಲ್ಲಿ ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸಿತ್ತು ಅನ್ನೋದನ್ನು ಕೂಡ ತುಂಬ ವಿವರವಾಗಿ ಹೇಳಿದ್ದಾರೆ. ಜೊತೆಗೆ ಇಲ್ಲಿ ಪರಮ್ ಸರ್ ನನ್ನ ಒಂದು ಆ್ಯಂಕರಿಂಗ್ ಜರ್ನಿ ಶುರುವಾಗೋದಕ್ಕೆ ಕಾರಣ, ಅವರನ್ನು ನಾನು ನೆನ್ತ್ಕೊಳ್ಳೇಬೇಕು. ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಪ್ರಕಾಶ್ ಸರ್ವರೆಗೆ ಕೂಡ ಎಲ್ಲರನ್ನ ಕೂಡ ನಾನು ನೆನ್ಕೊಳ್ಳೇಬೇಕಾಗತ್ತೆ. ಅದರ ನಡುವೆ ಟೆಕ್ನಿಷಿಯನ್ಸ್ ಇರ್ಬೋದು, ಮೇಕಪ್ ಮ್ಯಾನ್ಸ್ ಇರ್ಬೋದು, ಮೇಕಪ್ ಆರ್ಟಿಸ್ಟ್ ಇರ್ಬೋದು, ಜೊತೆಗೆ ನನ್ನ ಒಂದು ಪರ್ಸ್ನಲ್ ಅಸಿಸ್ಟೆಂಟ್ಸ್ ಇರ್ಬೋದು, ನನ್ನ ಜೊತೆಗೆ ಇದ್ದಂಥ ಆ ಒಂದು ಕ್ಯಾಂಡಿಡೇಟ್ಸ್ ಕಂಟೆಸ್ಟೆಂಟ್ಸ್ ಇರ್ಬೋದು, ಎಲ್ಲರನ್ನ ಕೂಡ ನಾನು ಮಿಸ್ ಮಾಡ್ಕೋತೀನಿ. ಜೊತೆಗೆ ಶ್ರುತಿ ಮೇಡಮ್, ತಾರಮ್ಮ, ಎಲ್ಲರನ್ನ ಕೂಡ ಮಿಸ್ ಮಾಡ್ಕೋತೀನಿ. ಎಲ್ಲರೂ ಕೂಡ ನನ್ನ ಒಂದು ಜರ್ನಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅಂತ ಹೇಳಿ ಎಲ್ಲರನ್ನ ಕೂಡ ನೆನಪು ಮಾಡ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಅನುಪಮಾ ಒಂದು ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ. ಇಲ್ಲಿ ಅನುಪಮಾಗೆ ಆಂಕರಿಂಗ್ ಮಾಡೋದಕ್ಕೆ ಸ್ವಲ್ಪ ಕೂಡ ಇಷ್ಟ ಆಗಲಿಲ್ಲ. ಬಟ್ ಪರಮ್ ಸರ್ ಅವರು ಅವಕಾಶ ಕೊಟ್ಟಾಗ ಅದನ್ನು ಬಿಡಲಿಲ್ಲ. ಅವರು ತಮ್ಮ ಆ್ಯಂಕರಿಂಗನ್ನು ಶುರು ಮಾಡಿಕೊಂಡ್ರು. ಆದರೆ 9 ತಿಂಗಳ ಕಾಲ ಮಜಾ ಭಾರತವನ್ನು ನಡೆಸಿದಾಗ, ನೀನು ಆ್ಯಕ್ಟಿಂಗ್ ಎಲ್ಲಿ ಮಾಡ್ತೀಯಾ, ಆ್ಯಂಕರಿಂಗ್ಗೆ ಸೂಟ್ ಆಗಿಬಿಟ್ಟಿದೆಯಾ, ಅಷ್ಟೇ ನೀನು ಮುಗೀತು ನಿನ್ನ ಆರ್ಟಿಸ್ಟ್ ಜರ್ನಿ ಅಂತ. ಅದೇ ಕಾರಣಕ್ಕೆ ಅವರು ಅದರಿಂದ ಹೊರಗೆ ಉಳಿಯೋ ಪ್ರಯತ್ನಕ್ಕೆ ಕೂಡ ಮುಂದಾಗಿದ್ರು. ಬಟ್ ಮತ್ತೆ ಆ್ಯಂಕರಿಂಗ್ ಅವಕಾಶ ಸಿಕ್ತು. ಅನುಬಂಧ ಅವಾರ್ಡ್ಸ್, ಹಾಗೆ ಗಿಚ್ಚು ಗಿಲಿ ಇರಬಹುದು, ರಾಜರಾಣಿ ಇರಬಹುದು, ಹೀಗೆ ಒಂದಾದ ಮೇಲೆ ಒಂದರಂತೆ ಶೋ ಸಿಗ್ತಾ ಹೋದಂತೆ ಅವರ ಆ್ಯಂಕರಿಂಗಿಂದ ಸಿಗ್ತಿದ್ದಂಥ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕೂಡ ಜಾಸ್ತಿ ಆಗಿತ್ತು. ಅದೇ ಕಾರಣಕ್ಕೆ ನಾನು ಆ್ಯಂಕರಿಂಗ್ ಜರ್ನಿಯನ್ನು ಮುಂದುವರಿಸಬೇಕಾಯಿತು. ತುಂಬ ದಿನಗಳಿಂದ ಅನ್ಕೋತಾ ಇದ್ದೆ, ಇದರಿಂದ ನಾನು ನಿವೃತ್ತಿ ಹೊಂದಬೇಕು, ಆ್ಯಕ್ಟಿಂಗ್ ಜರ್ನಿಯನ್ನು ಶುರು ಮಾಡಬೇಕು ಅಂತ ಹೇಳಿ. ಬಟ್ ಆ ದಿನ ಇವತ್ತು ಬಂದಿದೆ. ಆದರೆ ನನಗೆ ಈ ರೀತಿಯಾಗಿ ಒಂದು ಶೋನ ಇನ್ಕಂಪ್ಲೀಟ್ ಮಾಡಿ ಈ ರೀತಿ ನಿಮ್ಮ ಮುಂದೆ ಬಂದು ವಿದಾಯ ಹೇಳೋಕ್ಕೆ ಇಷ್ಟ ಇರಲಿಲ್ಲ. ಒಂದು ದೊಡ್ಡ ಸ್ಟೇಜಲ್ಲೇ ವಿದಾಯ ಹೇಳಬೇಕು ಅಂದ್ಕೊಂಡಿದ್ದೆ. ಇತ್ತೀಚೆಗೆ ಮುಗ್ದಂಥ ಕಾರ್ಯಕ್ರಮನ ಕೂಡ ನಾನೇ ಆ್ಯಂಕರಿಂಗ್ ಮಾಡಬೇಕಾಯಿತು. ಬಟ್ ಯಾವುದೋ ಕಾರಣಗಳಿಂದ ಅದನ್ನು ಕೂಡ ಮಾಡೋಕ್ಕಾಗಲಿಲ್ಲ. ಸಾಕಷ್ಟು ಪ್ರಾಮಿಸಸ್ ಕೂಡ ಬ್ರೇಕ್ ಆಗಿದೆ ಅನ್ನೋ ರೀತಿಯಲ್ಲಿ ತಾವು ಯಾಕೆ ಆ ಒಂದು ಶೋಗಳನ್ನು ಮಾಡಲಿಲ್ಲ ಅನ್ನೋದನ್ನು ಕೂಡ ಬಿಚ್ಚಿಟ್ಟಿದ್ದಾರೆ. ಜೊತೆಗೆ ಬೇರೆ ಕಡೆಯಿಂದ ನಾನೇನು ಡಿಮ್ಯಾಂಡ್ ಮಾಡಿದೆ, ಅದಕ್ಕೋಸ್ಕರ ಆ್ಯಂಕರಿಂಗಿಂದ ಹೊರಬಂದೆ ಅನ್ನೋ ಮೆಸೇಜ್ಗಳು ಪಾಸ್ ಆಗತ್ತೆ, ಮಾಹಿತಿಗಳು ಹರಿದಾಡುತ್ತೆ. ಅದಕ್ಕೋಸ್ಕರನೇ ನಾನೇ ನಿಮ್ಮ ಮುಂದೆ ಬಂದು ಈ ರೀತಿಯಾಗಿ ವಿದಾಯ ಹೇಳ್ತಾ ಇದ್ದೀನಿ. ಹಾಗಂದು ಮಾತ್ರಕ್ಕೆ ನಾನು ಎಲ್ಲೂ ಹೋಗೋದಿಲ್ಲ, ಆ್ಯಂಕರಿಂಗಿಂದ ದೂರ ಇರ್ತೀನಿ. ಫಿಲಮ್ಸ್ ಇರ್ಬೋದು, ಶಾರ್ಟ್ ಫಿಲಮ್ಸ್ ಇರ್ಬೋದು, ಖಂಡಿತ ಮತ್ತೆ ಟೆಲಿವಿಷನ್ಗೆ ಬರ್ತೀನೋ ಇಲ್ವೋ ಅಂತಲೂ ಕೂಡ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ರೀತಿಯಲ್ಲಿ ನಿಮ್ಮನ್ನು ರಂಜಿಸ್ತಾನೆ ಇರ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿರ್ತೀನಿ ಅಂತ ಹೇಳಿ ತನ್ನ ಪ್ರೀತಿಯ ಅಭಿಮಾನಿಗಳಿಗೆ ಒಂದು ವಿದಾಯದ ಒಂದು ಮೆಸೇಜನ್ನು ಪಾಸ್ ಮಾಡಿದ್ದಾರೆ. ಖಂಡಿತವಾಗ್ಲೂ ಅವರ ಮುಂದಿನ ಜರ್ನಿಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋವನ್ನು ಮುಗಿಸೋಣ.